ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇವತ್ತು ನಾವು ಬಂದಿರೋದು ನಮ್ಮ ತೋಟದ ಹತ್ರ. ಏನಕ್ಕಪ್ಪ ನಮ್ಮ ತೋಟದ ಹತ್ರ ಬಂದಿರೋದು ಇವತ್ತು ಅಂದರೆ, ನೌಕೋಲ್ಜಲ್ಲಿ ಇದ್ವಿ ಆಲ್ರೆಡಿ 8 ಡೇಸ್ ಆಗಿದೆ. ಈಗ ಎರಡೇ ಎಲೆ ಬಂದಿದೆ ಮೊಳತು. ಸೊ ಹಾಗಾಗಿ ಒಂದು ಔಷಧಿ ಕೊಡೋಣ ಅಂತ ಬಂದಿದ್ವಿ. ಏನಪ್ಪ ನೀವು 2 ಎಲೆ ಬಂದಿದೆ, ಈಗಲೇ ಔಷಧಿ 2 ದಿವಸ ಆಗಿರೋದು ಮೊಳತು ಅಂತ ಹೇಳ್ತಾ ಇದ್ದೀರಾ. ಏನಕ್ಕೆ ಔಷಧಿ ಕೊಡಬೇಕು ಅಂದರೆ, ಈ ವೈಟ್ ಸ್ಟ್ರಿಪ್ಸು ಮತ್ತು ಸಣ್ಣ ಹುಳ ಇರುತ್ತೆ, ಅವು ಏನು ಮಾಡುತ್ತೆ, ಆ ಎಲೆಗಳನ್ನೆಲ್ಲ ತಿನ್ಕೊಂಬಿಟ್ಟು ಸಕ್ ಮಾಡ್ಕೊಂಬಿಡುತ್ತೆ. ಸೊ ಹಾಗಾಗಿ ಡೆವಲಪೇ ಆಗೋಲ್ಲ, ಗಿಡಗಳೆಲ್ಲ ಸತ್ತೋಗ್ಬಿಡುತ್ತೆ. ಸೊ ಯಾವ ಥರ ಇರುತ್ತೆ ಸಣ್ಣಗೆ ಅಂತ ವೈಟಾಗಿ ಸಣ್ಣ ಕ್ರಿಮಿಗಳವು, ಅವೇ ವೈಟ್ ಸ್ಟ್ರಿಪ್ಸ್ ಅನ್ನೋದು. ಅವು ತಿಂದ್ಬಿಟ್ಟು ಬಂದರೆ ಅವು ಮತ್ತೆ ಜೀವನದಲ್ಲಿ ಅವು ಮುಂದೆ ಹೋಗೋಕ್ಕೆ ಬಿಡಲ್ಲ, ಹಾಗಾಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ನಾವು ಔಷಧಿ ತಂದಿದ್ದೀವಿ. ಯಾವುದೆಲ್ಲ ಔಷಧಿ ತಂದಿದ್ದೀವಿ ಅಂತ ತೋರಿಸ್ತೀರಿ. ಇವಾಗ ಚೆನ್ನಾಗಿ ಮಳ್ತಿದೆ, ಮಂದಗ ಮಳ್ತಿದೆ. ನೋಡ್ತಾ ಇರ್ಬೋದು ನೀವು ತೋಟ ಯಾವ ಥರ ಮಳ್ತಿದೆ ಅಂದ್ಬಿಟ್ಟು. 45 ಡೇಸ್ ಕ್ರಾಪು. 45 ದಿನದಲ್ಲಿ ನಾವು ಚೆಲ್ಲಿದ ದಿವಸದಿಂದ 45 ದಿವಸಕ್ಕೆ ಇದು ನಾವು ಕೊಯ್ಲಿಗೆ ಬರುತ್ತೆ. ಹಾಗಾಗಿ ಇದು ಒಂದು ಈಸಿಯೆಸ್ಟ್ ಬೆಳೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ, ಯಾಕಂದರೆ ಬೀಜನೇ 1400 ರೂಪಾಯಿ ಆಗುತ್ತೆ 100 ಗ್ರಾಮ್ಸ್ ಪ್ಯಾಕೆಟು. ಸೊ ಹಾಗಾಗಿ ನಾವು ಮಿಕ್ಸ್ ಮಾಡಿರೋ ಮದ್ದು ಈ ಥರ ಇತ್ತು. ನೋಡಿ ಸ್ನೇಹಿತರೆ, ಇದೇ ಔಷಧಿಗಳು ನಾವು ತಂದಿರೋದು. ಫಸ್ಟ್ಗೆ ಬಾವಿಸ್ಟಾನ್ ಅಂದ್ಬಿಟ್ಟು ಇದು ಒಂದು ಫಂಗಿಸೈಡು, ವೈಟ್ ಚುಕ್ಕೆ ಇರುತ್ತಲ್ವ ಅದಕ್ಕೆಲ್ಲ ಆಗುತ್ತೆ. ಇದು 250 ಗ್ರಾಮ್ಸು. ಮತ್ತು ಅಸಿಪೇಟ್ ಅಂದ್ಬಿಟ್ಟು ಇದು 250 ಗ್ರಾಮ್ಸು. ಇದು ಇನ್ಸೆಕ್ಟಿಸೈಡ್ ಹೇಳಿದ್ನೆಲ್ಲ, ವೈಟ್ ಸ್ಟ್ರಿಪ್ಸ್, ಅದಕ್ಕೆ ತುಂಬ ವಾಸನೆ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಇನ್ಸೆಕ್ಟಿಸೈಡು. ಇದೂ ಸಣ್ಣ ಕಣ್ಣಿಗೆ ಕಾಣದಿರೋ ಇರುತ್ತೆ ಅಂಥ ಕ್ರಿಮಿಗಳಿಗೆ. ಸೊ ಮಹಾವೀರ್ ಅಂದ್ಬಿಟ್ಟು ಇದು ಹಸಿರು ಹುಳಕ್ಕೆ ಮತ್ತು ವೈಟ್ ಇನ್ಸೆಕ್ಟಿಸೈಡ್ ಎಲ್ಲ ಸ್ಟ್ರಿಪ್ಸು ಅದಕ್ಕೆ. ಇದು ನ್ಯೂಟ್ರಿಷಿಯನ್ನು ಗಿಡಕ್ಕೆ. ಸೊ ಇದ್ರ ಜೊತೆಗೆ ಪ್ಲಸ್ ಬಯೋಸೈಮ್ ಅಂದ್ಬಿಟ್ಟು ಇದನ್ನೆಲ್ಲ 100 ಲೀಟರ್ ವಾಟರ್ಸ್ಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ನೋಡಿ, ನಾವು ಈಗ 100 ಲೀಟರ್ಸ್ ನೀರು ಎತ್ಕೊಂಡು ಅದನ್ನೆಲ್ಲ ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದ್ಬಿಟ್ಟು ನಾನು ತೋರಿಸ್ಕೊಟ್ಟೆ. ಇದೇ ದಯವಿಟ್ಟು ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ, ಯಾಕಂದರೆ ಇದರಲ್ಲಿ ತುಂಬ ಮಾಹಿತಿ ಇದೆ. ತುಂಬ ಜನ ರೈತರಿಗೆ ಏನಪ್ಪ ಒಂದು 8 ದಿವಸಕ್ಕೆ ಈ ಔಷಧಿ ಹೊಡಿಬೇಕಂತ ಗೊತ್ತಿರಲ್ಲ. ಯಾಕಂದರೆ ನಿಮ್ಗೆ ತೋರಿಸ್ಕೊಟ್ಟೆ ಅಲ್ಲ, ಈ ಮಾಹಿತಿನ ಪ್ಲೀಸ್ ಎಲ್ಲ ರೈತರಿಗೂ ಶೇರ್ ಮಾಡಿ, ಅವ್ರಿಗೂ ತಿಳ್ಕೊಳ್ಳಿ, ಅವ್ರಿಗೂ ತುಂಬ ಸೇವ್ ಆಗುತ್ತೆ. ತುಂಬ ಜನ ಯಾಮಾರಿಸ್ತಾರೆ, ಇದು ಔಷಧಿ ಹೊಡಿಬೇಕು, ಅದು ಔಷಧಿ ಹೊಡಿಬೇಕು, ಇದೇ ಔಷಧಿ ಹೊಡೆದ್ರೆ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ, ಅವ್ರಿಗೂ ಒಂದು ಮಾಹಿತಿ ಇರುತ್ತೆ ರೈತರಿಗೆ. ಸೊ ದಯವಿಟ್ಟು ಶೇರ್ ಮಾಡಿ. ನೀವು ಲೈಕ್ ಮಾಡಿಲ್ಲ ಅಂದ್ರೂ ನನಗೆ ತೊಂದರೆ ಇಲ್ಲ, ಪ್ಲೀಸ್ ಶೇರ್ ಮಾಡಿ. ಇನ್ನೊಂದು ರೈತರಿಗೆ ಹೆಲ್ಪ್ ಆಗುತ್ತೆ ಇದರಿಂದ, ನೀವು ಶೇರ್ ಮಾಡೋದ್ರಿಂದ. ಜೈ ಜವಾನ್ ಜೈ ಕಿಸಾನ್.